ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಅಪರೂಪ ಆಗಿದ್ದೀವಿ. ನಮ್ಮ ಟೈಮೇ ಚೆನ್ನಾಗಿಲ್ಲ ಅಂದಾಗ ಅಪರೂಪ ಆಗಬೇಕಾಗತ್ತೆ. ವಿಷಯ ಏನಂದರೆ, ಒಂದೇ ವರ್ಷದೊಳಗೆ ಇನ್ನೊಂದು ಆಪ್ರೇಷನ್ ಆಯ್ತು ನಂದು. ಈ ಬಗ್ಗೆ ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ, ತುಂಬ ದಿನ ವೀಡಿಯೋ ಮಾಡದೇ ಇದ್ದರೆ ತುಂಬ ಜನ ಕೇಳ್ತಿರ್ತಾರೆ, ತುಂಬ ಮೆಸೇಜಸ್ ಬರುತ್ತೆ, ನೀವು ಎಲ್ಲೋದ್ರಿ, ಏನಾದ್ರಿ, ಯಾಕೆ ವೀಡಿಯೋಸ್ ಬರ್ತಾಯಿಲ್ಲ, ವೀಡಿಯೋಸ್ ಹಾಕಿ, ಈ ಥರ ನೀವು ಕನ್ಸನ್ನು ತೋರಿಸ್ತೀರಲ್ಲ, ಅದೇ ಪುನಃ ನಮ್ಮನ್ನು ಎಳ್ಕೊಂಡು ಬರುತ್ತೆ ವೀಡಿಯೋ ಮಾಡೋಕ್ಕೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಸರ್ಕಸ್ ಮಾಡ್ತಿದ್ದಾರೆ ಒಬ್ಬರು. ಇದು ಸಂಜೆ ಟೈಮಲ್ಲಿ ಡೈಲಿ ಇಲ್ಲಿ ಅಳಿಲುಗಳು ಬರುತ್ತೆ ತುಂಬ. ಓಲ್ ಇದೆ ನೋಡಿ, ಓಲ್ ಒಂದಿದೆ, ಅಲ್ಲೊಂದಿದೆ, ಒಂದು 4-5 ಬಂದಿದೆ ಇವತ್ತು ತುಂಬ. ಅಂದರೆ ನನಗೆ ತುಂಬ ಜನ ಹೇಳಿದರು ನೆಲಕಡಲೆ ತುಂಬ ಪ್ರೀತಿ ಇರುತ್ತೆ ಅಳಿಲಿಗೆ ಅಂತ. ಸೊ ನಾನು ನೆಲಕಡಲೆಯನ್ನು ಹಾಕ್ತಾ ಇದ್ದೇನೆ, ಅದರಿಂದ ಅವರು ತುಂಬ ಜನ ಬರ್ತಾ ಇದ್ದಾರೆ. ಆದರೆ ತುಂಬ ಅಳಿಲು ಬರ್ತಾ ಇವೆ. ಮೊದಲು 1-2 ಬರ್ತಿತ್ತು. ಲಾಸ್ಟ್ ಟೈಮ್ ಒಂದು ರೀಲ್ ಮಾಡಿದ್ವಲ್ಲ, ರಾಮ ಸೀತಾ ಅಂತೇಳಿ. ಈಗ ಇಡೀ ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇದೆ. ಅದು 7-8 ಬರುತ್ತೆ. ಅದು ಮತ್ತೆ ರಿತು ಬೆಳಿಗ್ಗೆ ಕೂಡ ಬರುತ್ತೆ, ಮಧ್ಯಾಹ್ನ ಕೂಡ ಬರುತ್ತೆ. ನಾನು ಮನೆಯಿಂದ ಹೊರಗಡೆ ಬಂದು ಮಾತಾಡೋ ಹಂಗಿಲ್ಲ, ವಾಯ್ಸ್ ಕೇಳಿದ ತಕ್ಷಣ ಓಡಿ ಬರುತ್ತೆ. ಹೌದು, ಇದು ನೋಡಿ, ಇವನೊಬ್ಬ ಇದ್ದಾನೆ ಇಲ್ಲಿ. ನಮ್ಮವನೇ ಆಗಿಬಿಟ್ಟಿದ್ದಾನೆ ಈಗ. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ದೆ ಇವನನ್ನು. ಎಲ್ಲಿಂದಲೋ ಬಂದಿದ್ದು, ಎಲ್ಲಿಂದ ಬಂದಿದೆ ನಮ್ಗೆ ಗೊತ್ತಿಲ್ಲ, ಆಯಿತಾ. ನಮ್ಮ ಒಟ್ಟಾರೆ ಇಲ್ಲಿ ಬಂತು. ಇಲ್ಲಿ ಸುತ್ತಮುತ್ತ ಮನೆಯವರೆಲ್ಲ ಹಾಕ್ತಿದ್ರು ಅದಕ್ಕೆ. ಈಗ ಇಲ್ಲೇ ಇದೆ ಅದು. ನಾವು ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಮಾಡಿಲ್ಲ, ಆಯಿತಾ. ಕಟ್ಟಿ ಹಾಕೋದು ಏನೂ ಮಾಡಿಲ್ಲ. ಅವನಷ್ಟಕ್ಕೆ ಅವನು ಇರ್ತಾನೆ, ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಸ್ಟ್ರೇಂಜರ್ಸ್ ಯಾರಾದರೂ ಬಂದರೆ ಸರಿ ಬಗೊಳ್ತಾನೆ. ಸ್ಟ್ರೇಂಜರ್ಸ್ ಅಂದರೆ ಮನುಷ್ಯರೇ ಆಗಬೇಕಂತಿಲ್ಲ, ಹೊರಗಡೆಯಿಂದ ನಾಯಿ, ಬೆಕ್ಕು ಏನೇ ಬಂದರು. ಈಗ ನೋಡಿ, ಪರಿಚಯ ಆಗಿದೆ, ಈಗ ಅಳಿಲುಗಳೆಲ್ಲ ಇಲ್ಲಿ ಬರುತ್ತೆ, ಅದಕ್ಕೆ ಯಾವುದಕ್ಕೂ ತೊಂದರೆ ಕೊಡಲ್ಲ. ಏನು ಮಾಡಲ್ಲ. ಗೊತ್ತಿದೆ, ಅದೊಂದು ಖುಷಿ ನನಗೆ. ಯಾಕಂದರೆ ನಾನು ಹೇಳಿರ್ತೀನಿ, ನಾನು ಸಾಕೊಳ್ಳೋದು ಅಥವಾ ಏನಾದರೂ ಮುದ್ದು ಮಾಡೋದು ಅಂತ ಹೇಳಿದ ತಕ್ಷಣ ಬೆಕ್ಕಿಗಾಗಲಿ ಯಾವುದಕ್ಕೂ ಒಂದು ಬೊಗಳ್ಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಓಡಿಸ್ಲಿಕ್ಕೂ ಹೋಗೋದಿಲ್ಲ. ಇವಾಗ ಬೆಕ್ಕೆಲ್ಲ ಕಡಿಮೆ ಆಗಿದೆ ಬಿಡಿ. ಏನು ಗೊತ್ತಾ, ನಾವೇನೋ ತಿಂತೀವಲ್ಲ, ಅದರದ್ದೇ ಒಂದು ಪಾಲನ್ನು ಇದಕ್ಕೆ ಹಾಕೋದಷ್ಟೇ. ಆರಾಮಾಗಿ ಮನೆ ಕಾಯ್ತಾ ಇರುತ್ತೆ. ಮನೆ ಕಾಯುತ್ತೆ. ನಮ್ಮ ಮನೆ ಅಂತಲ್ಲ, ನಮ್ಮ ಸುತ್ತಮುತ್ತಲು ಯಾರ್ಯಾರ ಮನೆ ಇದೆ ಅವ್ರ ಮನೆಯಲ್ಲೆಲ್ಲ ಕಾಯುತ್ತೆ. ಅದೊಂದು ಖುಷಿ ನನಗೆ. ಖುಷಿ. ಈಗ ಸ್ನೇಹ ನೋಡಿ, ಅಳಿಲಾಯಿತು, ನಾಯಿ ಆಯಿತು, ಬೆಕ್ಕಂತೂ ಅಪರೂಪಕ್ಕೆಲ್ಲರೂ ಬರುತ್ತೆ. ಈಗ ಅಂದರೆ ಸದ್ಯಕ್ಕೆ ಈಗ ವಟಾರದಲ್ಲಿ ಬೆಕ್ಕಿಲ್ಲ, ನವಿಲುಗಳು ಬರುತ್ತೆ. ಅದರದ್ದೊಂದು ಟೈಮ್ ಇದೆ. ಈಗ ಅದು ಸಂಜೆ ಒಂದು 6 ಗಂಟೆ ಆಗಬೇಕಾಯ್ತಾ, ಇಲ್ಲೇ ಬೊಬ್ಬೆ ಹೊಡುತ್ತೆ, ಕಾವು ಒಂದು ಬೊಬ್ಬೆ ಹೊಡುತ್ತೆ. ಅಂದರೆ ಅದಕ್ಕೂ ಹಾಕಬೇಕು. ಅದಕ್ಕೆ ಸ್ನೇಹ ಅನ್ನ ಅಥವಾ ಅಕ್ಕಿ ಹಾಕೋದು. ಅಕ್ಕಿ ಹಾಕ್ತೀನಿ, ಅಥವಾ ಅನ್ನ ಉಳಿದಿದ್ರೆ ಅನ್ನನೂ ಹಾಕ್ತೀನಿ. ಬಟ್ ಅಕ್ಕಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇಲ್ಲೇ ಮಾಡ ಮೇಲೆಲ್ಲ ಬಂದು ತಿನ್ಕೊಂಡು ಹೋಗುತ್ತೆ. ಆಮೇಲೆ ಮೈನಾ ಅಕ್ಕಿ ಬರುತ್ತೆ. ಹೌದು. ಆಮೇಲೆ ಮನೆ ಒಳಗಡೆ 2 ಹಲ್ಲಿನ ಸಾಕೊಂಡಿದ್ದಾಳೆ. ಎಂತದ ನೀನೊಂದು ಝೂ ಮಾಡ್ತೀಯನೋ? ಇಲ್ಲಲ್ಲ, ನಮ್ಮ ಮನೇಲಿ ಅದು ಮುಂಚಿಂದನೂ ಅಭ್ಯಾಸ ನನಗೆ, ಪ್ರಾಣಿಗಳ ಜೊತೆ ಇದ್ದು. ಆಪ್ರೇಷನ್ ಅನ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತಿರಲಿ ಯಾಕೆ ನಾವು ವೀಡಿಯೋಸ್ ಹಾಕ್ತಾ ಇಲ್ಲ ಅಂಥೇಳಿ. ಲಾಸ್ಟ್ ಟೈಮ್ ಆಪ್ರೇಷನ್ ಆಯ್ತಲ್ಲ ಜುಲೈಯಲ್ಲಿ, ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೀನಿ. ಅದು ತುಂಬ ಸಿವಿಯರ್ ಕೇಸ್ ಆಗಿತ್ತು. ಸಿವಿಯರ್ ಅಂದರೆ ಸೆಪ್ಸಿಸ್ ಅಂತ ಹೇಳ್ತಾರೆ, ಆಯಿತಾ. ಬಾಡಿಯಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅದು ಬ್ಲಡ್ ಸ್ಟ್ರೀಮಿಗೆ ಹೋಗಿ ಇಡೀ ನಮ್ಮ ಬಾಡಿ ಏನಾಗುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ ಇನ್ಫೆಕ್ಷನ್. ಸೆಪ್ಸಿಸ್ ಅಂತಾರೆ. ಅದರಲ್ಲಿ ತುಂಬ ಥರ ಇದೆ. ಕೆಲವು ಸಲ ಬ್ರೈನಿಗೆ ಹೋಗುತ್ತೆ ಇನ್ಫೆಕ್ಷನ್ನು. ಸೊ ಆ ಥರದ್ದೆಲ್ಲ ಆದರೆ ಬದುಕೋದೇ ಡೌಟು, ಬದುಕಲ್ಲ ಮನುಷ್ಯರು. ಏನೋ ನನ್ನ ಟೈಮ್ ಚೆನ್ನಾಗಿತ್ತು, ಅಥವಾ ನಮ್ಮ ಮಾಡಿದ ಪುಣ್ಯನೋ ಏನಂತ ಗೊತ್ತಿಲ್ಲ, ಆಯುಷ್ಯ ಇತ್ತು ನನಗೆ. ಹಾಗಾಗಿ ಬಂದಿದ್ದೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಡಾಕ್ಟರ್ಸ್ ಎಲ್ಲ ಹೋಪ್ಸ್ ಬಿಟ್ಟಿದ್ರು, ಆಯಿತಾ. ಅಂದರೆ ಆಪ್ರೇಷನ್ ಮಾಡ್ಬೇಕಾದ್ರೆ ಮೊದಲೇ ಸ್ನೇಹಂಗೆ ಸಪ್ರೇಟಾಗಿ ಕರೆದು, ಇದಕ್ಕೆ ನಾವು ಗ್ಯಾರಂಟಿ ಕೊಡಲ್ಲ, ಯಾಕಂದರೆ ಇಷ್ಟು ಸಿವಿಯರ್ ಆಗಿದೆ, ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗಿದೆ ಅದು ಇನ್ಫೆಕ್ಷನ್, ಏನೂ ಆಗ್ಬೋದು ಅಂಥೇಳಿ. ಬಟ್ ಫೈನಲಿ ದೇವ್ರದಯಿಂದ ಏನೂ ಆಗಿಲ್ಲ, ಆಯಿತಾ. ನಾನು ಅದಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ಅಷ್ಟು ಸಿವಿಯರ್ನೆಸ್ ಇತ್ತು ಅಂತ ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ಏನೇ ಹೇಳಿದರು ಜನ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಏನೆಲ್ಲ ಮಾಡಿಬಿಡ್ತಾರೆ, ಆಯಿತಾ. ಬಟ್ ಆ ಸಿಚುವೇಷನಿಗೆ ನಮಗೆ ಗೊತ್ತದೆ ಹೆಂಗೆ ನಾವು ಅದನ್ನು ಫೇಸ್ ಮಾಡಿದ್ದೀವಿ, ಏನೇನಿತ್ತದು. ಲೈಕ್ ಹೇಳೋಕ್ಕಾಗಲ್ಲದು, ಆಯಿತಾ. ಲೈಕ್ ನಾನೀಗ ನಿಮ್ಗೆ ಏನೇ ಹೇಳಿದರು, ನೀವು ಕೆಲವರು ಅದನ್ನು ಓಕೆ ಒಳ್ಳೆಯದಾಗಲಿ, ಗೆಟ್ ವೆಲ್ ಸೂನ್ ಈ ಥರ ಮೆಸೇಜ್ ಮಾಡ್ತಾರೆ. ಇನ್ನು ಕೆಲವರು ನಿಮ್ಮದೇ ನಿರ್ಲಕ್ಷ್ಯ. ಇಲ್ಲಿ ನಿರ್ಲಕ್ಷ್ಯ ಅನ್ನೋ ಕ್ವಶನ್ ಬರಲ್ಲ, ಆಯಿತಾ. ಯಾಕಂದರೆ ನಾವು ಅದು ಆಪ್ರೇಷನ್ ಮಾಡೋ ಮೊದಲು ಯಾವುದೇ ಡಾಕ್ಟರ್ ಹತ್ರ ಹೋಗಿ, ಆಯಿತಾ, ಒಂದು ಕುರ ಆಗಿದೆ ಅಂತ ಹೇಳಿ ನೀವು ಡಾಕ್ಟರ್ ಹತ್ರ ಹೋದರೆ ಫಸ್ಟಿಗೆ ಯಾರು ಆಪ್ರೇಷನ್ ಮಾಡಲ್ಲ. ಯಾಕಂದರೆ ಆಪ್ರೇಷನ್ ಅನ್ನೋದು ಕುರದ ಕೇಸಲ್ಲಿ ಫೈನಲ್, ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಮಾಡ್ತಾರೆ. ಬಿಟ್ಟರೆ ಫಸ್ಟ್ ಸ್ಟೇಜಲ್ಲೇ ನಾವು, ಯಾಕಂದರೆ ನಾವು ಪ್ರತಿ ಸಲ ಡಾಕ್ಟ್ರನ್ನು ವಿಸಿಟ್ ಮಾಡಿದ್ದೀವಿ. ಅದಾಗ್ತಿದ್ದಂಗೆ ನಂಗೆ ಗೊತ್ತು. ಯಾಕಂದರೆ ನನಗೆ ಮೊದಲಿಂದ ಕುರ ಆಗ್ತಾ ಬಂದಿದೆ.
ಆಯಿತಾ. ಅದ್ರಕ್ಕಿಂತ ಮೊದಲು ಪೈಲೋನಾಯ್ಡಲ್ ಸೈನಸ್ ಆಪ್ರೇಷನ್ ಆಗಿತ್ತು ಒಂದು 6-7 ಇಯರ್ಸ್ ಬ್ಯಾಕ್. ಹೌದು. ಸೊ ನಂಗೆ ಅದು ಗೊತ್ತಿದೆ ಆಯಿತಾ, ಯಾವ ಥರ ಆಗುತ್ತೆ, ಏನು ಮಾಡಬೇಕು, ಆದಾಗ ಏನು ಮಾಡಬೇಕು, ಸೊ ಅದು ಗೊತ್ತಿದೆ. ಬಟ್ ಅದು ಏನಂದರೆ ನನ್ನ ಬಾಡಿ ಪ್ರಕೃತಿನ ಹಂಗಿದೆ ಆಯಿತಾ. ಅಂದರೆ ಬಾಡಿ ಒಳಗೆ ಹೀಟ್ ಅಷ್ಟಿದೆ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಅದು ವರ್ಷಕ್ಕೊಂದು 2 ವರ್ಷಕ್ಕೊಂದು ಆಗುತ್ತೆ. ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಫಸ್ಟ್ ಸ್ಟೇಜಲ್ಲಿ ಆಪ್ರೇಷನ್ ಯಾರೂ ಮಾಡಲ್ಲ ಆಯಿತಾ. ನಾರ್ಮಲಿ ಕೂರ ಆದರೆ ಅದಕ್ಕೆ ಗಾಯ ಹಾಕಿ ಪಸ್ ಹೊರಗೆ ತೆಗಿತಾರೆ. ಬಟ್ ನನ್ನ ಕೇಸಲ್ಲಿ ಏನಾಯಿತು, ಅದು ಆಗಿಲ್ಲ ಲಾಸ್ಟ್ ಟೈಮ್. ಗಾಯ ಹಾಕಿ ಏನು ಪಸ್ ಹೊರಗೆ ಬಂತು, ಬಟ್ ಅದು ಒಳಗಿಂದನೂ ಸ್ಪ್ರೆಡ್ ಆಗ್ತಾ ಹೋಯಿತು. ಫೈನಲಿ ಬ್ಲಡ್ ಸ್ಟ್ರೀಮಿಗೆ ಹೋಯಿತು. ತುಂಬ ಟೈಮ್ ನಾನು ಬೆಡ್ ರೆಸ್ಟಲ್ಲಿದ್ದೆ, ತುಂಬ ಟೈಮ್. ನಿಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆಯಿತಾ. ನನಗಂತೂ ನರಕ ಯಾತನೆ ಅದು. 5-6 ಮಂತ್ಸ್ ಬೆಡ್ ರೆಸ್ಟಲ್ಲಿದ್ದೆ ನಾನು ಕಂಪ್ಲೀಟ್. ಆಮೇಲೆ ಸೆಪ್ಸಿಸ್ ಆದಾಗ ಏನಾಗುತ್ತೆ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಛಿದ್ರವಾಗಿ ಬಿಡುತ್ತೆ. ಲೈಕ್ ನನ್ನ ಕೇಸಲ್ಲಿ ಏನಾಗಿತ್ತು, ನನ್ನ ಮಸಲ್ಸ್ ಎಲ್ಲ ಕಂಪ್ಲೀಟ್ ವೀಕ್ ಆಗಿತ್ತು, ಕಾಲಿಗೆ ಸ್ಟ್ರೆಂತೇ ಇಲ್ಲ, ನಡೆಯೋಕ್ಕಾಗಲ್ಲ. ನೀವು ಥಿಂಕ್ ಮಾಡಿ, ಒಂದು ಕಾಲದಲ್ಲಿ ನಾವು ಟ್ರೆಕ್ಕಿಂಗು ಅದು ಇದು ಒಂದು ಮಾಡ್ಕೊಂಡಿದ್ದವರು, ಈಗಲೂ ನಂಗೆ ಆ ವೀಡಿಯೋ ನೋಡೋದಕ್ಕೆ ಕೆಲವು ಸಲ ತುಂಬ ಇದಾಗ ಅನ್ಸುತ್ತೆ. ಅಂದರೆ ಹಿಂಗಿದ್ದವನು ಇವಾಗ ನಡೆಯೋಕ್ಕೂ ಆಗ್ತಿರ್ಲಿಲ್ವಲ್ಲ ಮಧ್ಯದಲ್ಲಿ ಅಂಥೇಳಿ. ಅಂದರೆ ಅಷ್ಟು ಸಿವಿಯರ್ ಆಗಿತ್ತು. ಜುಲೈಯಲ್ಲಾಗಿದ್ದು ಆಪ್ರೇಷನ್ ಲಾಸ್ಟ್ ಇಯರು. ಸೊ ನಾನು ಬೆಡ್ ರೆಸ್ಟಿಂದ ಹೊರಗೆ ಬಂದಿದ್ದೆ ಡಿಸೆಂಬರಿಂದ. ಆಮೇಲೆ ಅಲ್ಲಿಂದ ಜಾನ್ ಎಂಡಲ್ಲಿ ಹೆಂಗಿತ್ತಂದರೆ ತುಂಬ ಸಿವಿಯರ್ ಇತ್ತು ಕಂಡೀಷನ್. ಮಸಲ್ ಎಟ್ರೋಪಿ, ಮಸಲ್ ಸಿಗಿತ್ತು, ತಾಕತ್ತೇ ಇಲ್ಲ. ಅಂದರೆ ಕಾಲು ಇಲ್ಲಿಂದ ಓಲ್ ತನಕ ನಡೆಯೋಕ್ಕಾಗಲ್ಲ. 100 ಮೀಟರ್ಸ್ ನಡೆದ್ರೂ ಕಾಲು ಅಂದರೆ ನೋವು ಬರೋದು, ಅಷ್ಟು ಸಿವಿಯರ್ ಆಗಿತ್ತು. ಆಮೇಲೆ ಹೆಂಗೋ ಮಾಡಿ ಸ್ಟಾರ್ಟ್ ಮಾಡಿದೆ ಆಯಿತಾ, ಫಿಸಿಯೋಥೆರಪಿ, ವಾಕಿಂಗ್ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡಿ ಇನ್ನೇನು ಸುಧಾರಿಸ್ಕೋಬೇಕು ಅನ್ನೋದರಲ್ಲಿ ಲಾಸ್ಟ್ ಮಂತ್ ಪುನಃ ನನಗೆ ಅದೇ ಸೇಮ್ ಥಿಂಗ್ ರಿಪೀಟ್ ಆಯಿತು. ಬಟ್ ದೇವರದಿಂದ ಈ ಸಲ ಅಷ್ಟು ಸಿವಿಯರ್ ಆಗಿಲ್ಲ, ಸೆಪ್ಸಿಸ್ ಲೆವೆಲಿಗೆಲ್ಲ ಹೋಗಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ನನಗೆ ಅನುಭವಿಸಿದ್ದೆ ಸಾಕಾಗೋಗಿತ್ತು. ಅಂದರೆ ಇಷ್ಟು ತುಂಬ ಸಿವಿಯರ್ ಇತ್ತು ಅದು. ಹಾಗಾಗಿ ನಾವೇನು ಮಾಡಿದ್ವಿ, ಈ ಸಲನೂ ಆಪ್ರೇಷನ್ನೇ ಮಾಡಿದರು ಆಯಿತಾ. ಅದು ಈ ಸಲ ಏನಾಗಿದೆ, ಈ ಕೂರ ಪ್ರೈವೇಟ್ ಪಾರ್ಟಿಗೆ ಆಗಿಬಿಟ್ಟಿದೆ. ಆ ಥರ ಆಗಿ ಅದೇನಾಗುತ್ತೆ, ಅಲ್ಲಿದ್ದು ಸ್ಕಿನ್ ಸ್ವಲ್ಪ ಬೇರೆ ಥರ ಅದರದ್ದು ಟೆಕ್ಸ್ಚರ್ ಎಲ್ಲ. ಸೊ ಅದು ಪಸ್ ಹೊರಗೆ ಬರದೆ ತುಂಬ ಒಂದು ರಾತ್ರಿಯಲ್ಲಿ ಸೈಜು ಆಲ್ಮೋಸ್ಟ್ ಡಬಲ್ ಟು ಟ್ರಿಪಲ್, ನಮ್ಮ ಇಡೀ ಕೈಗಿಂತ ದೊಡ್ಡ ಸೈಜ್ ಆಗಿಬಿಡ್ತು ಒಂದೇ ಸಲ. ಸೊ ಈ ಸಲ ಉದ್ಯಾವರಕ್ಕೆ ಹೋದ್ವಿ ನಾವು, ಉದ್ಯಾವರದಲ್ಲಿ ಆಪ್ರೇಷನ್ ಮಾಡಿದರು. ಬಟ್ ಏನಾಗುತ್ತೆ ಗೊತ್ತಾ, ಈ ಥರ ಇನ್ನೇನು ನಾನು ಸುಧಾರಿಸ್ಕೋಬೇಕು, ಇನ್ನೇನು ನಾನು ಓಕೆ ಪುನಃ ಬ್ಯಾಕ್ ಟು ನಾರ್ಮಲ್ ಅನ್ನೋ ಸ್ಟೇಜಿಗೆ ಪುನಃ ಆಪ್ರೇಷನ್ ಆಯಿತು, ಪುನಃ ಬೆಡ್ ರೆಸ್ಟು. ಈಗ ಏನಂದರೆ ಅದು 2 ತಿಂಗಳು ಮಾಡಿದ್ದು ಫಿಸಿಯೋ ಅದೆಲ್ಲ ಝೀರೋ. ಹೌದು, ಮತ್ತೆ ಪುನಃ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ನಾನು ನಾರ್ಮಲಿ ಏನು ಗೊತ್ತಾ, ಈ ನೆಗೆಟಿವ್ ಥಿಂಗ್ಸನ್ನು ಜಾಸ್ತಿ ನಾನು ಸ್ಪ್ರೆಡ್ ಮಾಡೋಕ್ಕೆ ಇಷ್ಟಪಡಲ್ಲ ಆಯಿತಾ. ಬಟ್ ವೀಡಿಯೋ ಮಾಡೋದಕ್ಕೂ ಒಂದು ರೀಸನ್ ಇದೆ. ಯಾಕಂದರೆ ಲಾಸ್ಟ್ ವೀಡಿಯೋ ನಂದು ನನ್ನ ಹಲ್ಲಿಗೆ ಏನಾಗಿದೆ ಅಂತೇಳಿ ಒಂದು ವೀಡಿಯೋ ಹಾಕಿದ್ದೆ. ಅಲ್ಲಿ ಏನಂದರೆ ಹಾಸ್ಪಿಟ್ಲಿಗೆ ಹೋಗಿ ಇದೇನಂದರೆ ಫುಲ್ ಡಿಸ್ಓರಿಯೆಂಟೇಷನ್ ಆಗಿದೆ. ಸೊ ಅದರದ್ದು 2 ಹಲ್ಲು ಆ ಕಡೆಯಿಂದ ಈ ಕಡೆಯಿಂದ ಕಿತ್ತೀಗ ಇಂಪ್ಲಾಂಟ್ ಮಾಡಿಸ್ಕೋಬೇಕು. ಸೊ ಮಣಿಪಾಲಿಗೆ ಹೋಗಿದ್ದೆ. ಅಲ್ಲಿ HOD ಅವರು ದೇವ್ರದಿಂದ ನಮ್ಮ ವೀಡಿಯೋ ನೋಡ್ತಾರೆ ಆಯಿತಾ. ನಂಗೆ ಅವರೊಂದು ಮಾತು ಹೇಳಿದರು, ಅದೊಂದು ತುಂಬ ಟಚ್ ಆಯಿತು ನನಗೆ. ಅವರು ಹೇಳಿದ್ರು ನನಗೆ, ನೀವು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದು ನಿಲ್ಲಿಸ್ಬೇಡಿ, ನೀವಿಬ್ಬರು ವೀಡಿಯೋ ಮಾಡಿ. ಯಾಕಂದರೆ ನಾವು ತುಂಬ ಬಿಸಿ ಇರ್ತೀವಿ, ಡಾಕ್ಟರ್ ಅಂದರೆ ಎಷ್ಟು ಬಿಸಿ ಇರ್ತಾರೆ. ಅವ್ರು ನಂಗೆ ಒಂದು ಮಾತು ಹೇಳಿದೆ ಆಯಿತಾ, ನಿಮಗೆ ನಾವು ಯಾರಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಮಗೆ ನೀವು ಯಾರಂತ ಗೊತ್ತಿದ್ದೀರಿ ಆಯಿತಾ. ಅದೇ ಒಂದು ನಿಮ್ಮನ್ನು ಕಾಯೋದು. ಯಾಕಂದರೆ ತುಂಬ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ತುಂಬ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಸೊ ಅದು ಯಾವುದೇ ಕಾರಣಕ್ಕೂ ಬ್ಲೆಸ್ಸಿಂಗ್ಸ್ ಇರುತ್ತೆ ಅವರದ್ದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದನ್ನು ನಿಲ್ಲಿಸ್ಬೇಡಿ ಅಂತೇಳಿ ಅದೊಂದೇ ರೀಸನ್ ಆಯಿತಾ. ಅಂದರೆ ಒಂದು ಪಾಯಿಂಟಲ್ಲಿ ನಾನು ಸ್ನೇಹ ಡಿಸೈಡ್ ಮಾಡಿದೆ ಅನ್ನೋದು ಇದೆಲ್ಲ ಬಿಟ್ಬಿಡೋಣ. ಯಾಕಂದರೆ ಈಗ ಬಂದಿರೋ ಈ AI ಹಾವಳಿ, ಆಮೇಲೆ ಯಾವುದು ರಿಯಲ್ಲು ಯಾವುದು ತಪ್ಪು ಹೇಳೋಕ್ಕೆ ಬರೋಲ್ಲ ಸೋಷಲ್ ಮೀಡಿಯಾದಲ್ಲ ಆಯಿತಾ. ಮತ್ತು ಇವತ್ತೇನಾಗಿದೆ, ಮೊಬೈಲ್ ಇರೋರು ಪ್ರತಿಯೊಬ್ಬರು ಕಾಂಟೆಂಟ್ ಕ್ರಿಯೇಟರ್ಸೇ. ತಪ್ಪಂತ ಹೇಳ್ತಾ ಇಲ್ಲ ನಾನು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಪರ್ಚುನಿಟಿ ಇದೆ. ಬಟ್ ಏನಂದರೆ ಅದು ತೀರಾ ಇದಾಗಿಬಿಟ್ಟಿದೆ. ಅಂದರೆ ಇವತ್ತು ಹೆಂಗಾಗಿದೆ ನಮ್ಮ ಜನರ ಸಿಚುವೇಶನ್ ಅಂದರೆ, ಇವತ್ತು ರಸ್ತೆ ಮೇಲೆ ಯಾರು ಬಿದ್ದು ಒದ್ದಾಡ್ತಾ ಇದ್ದರೆ ಅವರನ್ನು ಬದುಕಿಸ್ಬೇಕು ಹೇಗೆ, ಅದ್ರ ಬಗ್ಗೆ ಯಾರು ಥಿಂಕ್ ಮಾಡಲ್ಲ ಆಯಿತಾ. ಅದನ್ನು ಹೆಂಗೆ ಕಾಂಟೆಂಟ್ ಮಾಡಿ ಯಾವ ಥರ ವೈರಲ್ ಆಗಬೇಕು ಈ ಥರ ಥಿಂಕ್ ಮಾಡ್ತಾರೆ. ವೈರಲ್ ಆಗೋಕ್ಕೆ ಏನೇ ಮಾಡೋಕ್ಕೂ ರೆಡಿ ಇದ್ದಾರೆ. ಹೌದು, ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲೆಲ್ಲ ರೀಲ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು, ಅಂದರೆ ಏನು ಹೇಳೋಣ ಹೇಳಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ನಾವೇ ಕಂಟೆಂಟ್ ಮಾಡಿದ್ರೆ ನಮಗೆ ನೆಗೆಟಿವ್ ಆಗಿ ಹೇಳ್ತಾರೆ, ಅಯ್ಯೋ ನೀವು ಮಾಡಲ್ವಾ. ನಾವೇ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಇದರಲ್ಲಿ ತಪ್ಪು ಅಂತಿಲ್ಲ ಆಯಿತಾ.
ಫಾಲೋವರ್ಸು, ಲೈಕ್ಸು, ಕಾಮೆಂಟ್ಸು ಅದೆಲ್ಲ ಇಷ್ಟ ಆಗುತ್ತೆ. ಅದು ನನ್ನ ಒಂದು ಪಾಯಿಂಟ್ ತನಕ ಇಷ್ಟ ಆಗುತ್ತೆ ಆಯಿತಾ. ಆಮೇಲೆ ಅದರಿಂದ ಹೆಂಗೆ ಹೊರಗೆ ಬರೋದು ಅನ್ನೋದು ಒಂದು ಪಾಯಿಂಟ್ ಬರುತ್ತೆ ಲೈಫಲ್ಲಿ. ತುಂಬ ವೈರಲ್ ಆಗಿಬಿಟ್ರೆ, ತುಂಬ ಫೇಮಸ್ ಆಗಿಬಿಟ್ರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ಒಂದು ಇದು ಬೇಕಾಯ್ತಾ, ಆ ಮೆಂಟಲ್ ಸ್ಟೇಜ್ ಇದೆಯಲ್ಲ ಆ ಥರ ಇರಬೇಕು. ಒಂದೇನಂದ್ರೆ ಯಾರೋ ನೋಡ್ತಾರೆ, ಯಾರಿಗೋಸ್ಕರನೂ ನಾವು ನಮ್ಮ ಲೈಫನ್ನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬಾರ್ದು ಅನ್ನೋದೊಂದು. ಏಕೆಂದರೆ ತುಂಬ ಪಾಶ್ ಆಗಿ ಹೋಗ್ಬಿಡೋದು ಒಂದೇ ಸಲ, ಅಥವಾ ಏನೂ ನಾನು ಇದು ತೊಗೊಂಡೆ ಅದು ತೊಗೊಂಡೆ ಅಂತ ಹೇಳೋದು, ಇದು ಯಾವುದು ಅಂದರೆ ತೋರಿಸೋದೇನು ಬೇಡ ಅಂತ. ಎಕ್ಸ್ಟ್ರಾ ಬೇರೆಯವರಿಗೆ ಇಷ್ಟ ಆಗೋದು ಆಗ್ಲಿ, ಅವ್ರವ್ರ ಕಂಟೆಂಟ್ ಅವ್ರವ್ರು ನೋಡ್ಕೋತಾರೆ ಬಿಡಿ. ನಮ್ಗೆ ಅದು ಇಷ್ಟ ಇಲ್ಲ, ನಮ್ಗೆ ಇಷ್ಟ ಇಲ್ಲ. ಅದೇ ನಾನೇ ಹೇಳೋದು, ನಮ್ಗೆ ಇಷ್ಟ ಇಲ್ಲ ಅಂತ. ನಾವು ಒಂದು ಪಾಯಿಂಟಲ್ಲಿ ಓಕೆ ಇದೆಲ್ಲ ಬಿಟ್ಬಿಡೋಣ ಅಂತ ಥಿಂಕ್ ಮಾಡಿದವ್ರು ಆಯಿತಾ. ಯಾಕಂದರೆ ಒಂದು ನಮ್ಗೆ ರಿಯಲೈಸ್ ಆಯಿತು ಈ ಒಂದು ವರ್ಷದಲ್ಲಿ ಏನಂದರೆ, ಓಕೆ ಕಂಟೆಂಟ್ ನಾವು ಯಾಕಂದರೆ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ವಿ. ಕಂಟೆಂಟ್ ಮಾಡದೇನೂ ನಮ್ಮ ಕೈಯಲ್ಲಿ ಬದುಕೋಕ್ಕಾಗತ್ತೆ, ನಮ್ಮ ಲೈಫ್ ಲೀಡ್ ಮಾಡೋಕ್ಕಾಗತ್ತೆ ಅಂಥೇಳಿ ಒಂದು ಏನೋ ರಿಯಲೈಸ್ ಆಯಿತು. ಇವಾಗ ನಮಗದು ಅಷ್ಟು ಡಿಫ್ರೆನ್ಸ್ ಆಗಲ್ಲ ಆಯಿತಾ. ಕಾಂಟೆಂಟ್ ಮಾಡಬೇಕು ಆ ಪ್ರೆಷರು. ಯಾಕಂದರೆ ನೀವು ನಿಜವಾದ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ವ, ಅಂದರೆ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ಸ್, ಅವ್ರನ್ನ ಕೇಳಿ ನೋಡಿ, ಅವರು ಫೇಸ್ ಮಾಡೋ ಪ್ರೆಷರ್ ಇದೆಯಲ್ಲ, ನಿಮ್ಗೆ ಅನ್ಸ್ಬೋದು ಇವ್ರಿಗೆ ಈಸಿ, ಆರಾಮಾಗಿ ಫ್ರೀ ಆಗಿರ್ತಾರೆ, ಯಾವಾಗ ಬೇಕೋ ಅವಾಗ ವೀಡಿಯೋ ಮಾಡ್ತಾರೆ, ಯಾವಾಗ ಬೇಕೋ ಅವಾಗ ಅಪ್ಲೋಡ್ ಮಾಡ್ತಾರೆ, ಬೇರೆ ಏನು ಕೆಲಸ ಇಲ್ಲ, ಜಾಬಿಗೆ ಹೋಗ್ಬೇಕಂತಿಲ್ಲ, ಬಾಸಿಗೆ ಆನ್ಸರ್ ಕೊಡಬೇಕಂತಿಲ್ಲ, ಈ ಥರ ಅನಿಸುತ್ತೆ. ಬಟ್ ಆ ಪ್ರೆಷರ್ ಹ್ಯಾಂಡಲ್ ಮಾಡೋದಿದೆಯಲ್ಲ, ಯಾಕಂದರೆ ಫುಲ್ ಟೈಮ್ ಅಂತ ಹೋದ ನಂತರ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಇಷ್ಟು ವ್ಯೂಸ್ ಬರಲೇಬೇಕು, ಇಷ್ಟು ಅರ್ನಿಂಗ್ಸ್ ಆಗಲೇಬೇಕು. ಯಾಕಂದರೆ ಫುಲ್ ಟೈಮ್ ಅಂದಮೇಲೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ಆಮೇಲೆ ಆ ಒಂದು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನಿಗೆ ಹೋದಾಗ ನಿಮ್ಮ ಇನ್ವೆಸ್ಟ್ಮೆಂಟು ಅದೇ ಥರ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾರೂ ಕೇರ್ ಮಾಡಲ್ಲ ಆಯಿತಾ. ಸಣ್ಣ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡಿದರು, ಆಮೇಲೆ ಅದಕ್ಕೆ ಬೇಕಾಗಿರೋ ಥರ ಇಕ್ವಿಪ್ಮೆಂಟ್ಸ್ ಬೇಕು ಆಯಿತಾ. ನಿಮ್ಮ ಕ್ಯಾಮ್ರಾ ಅಪ್ಗ್ರೇಡ್ ಆಗುತ್ತೆ. ನಾವಂತೂ ನೋಡಿ ಡ್ರೋನ್ ಅದೆಲ್ಲ ತೊಗೊಂಡ್ಬಿಟ್ವಿ. ಆಮೇಲೆ ತುಂಬ ಫಾಸ್ಟಾಗಿ ಎಡಿಟ್ ಮಾಡೋಕ್ಕೆ ತುಂಬ ದೊಡ್ಡ ಪಿ ಸಿಗಳು, ಲ್ಯಾಪ್ಟಾಪ್ಗಳು, ತುಂಬ ಹೈ ಸ್ಪೆಸಿಫಿಕೇಷನ್ ಇರುವಂಥ ಲ್ಯಾಪ್ಟಾಪ್ಗಳು ಇದೆಲ್ಲ ಬೇಕಾಗುತ್ತೆ ಆಯಿತಾ. ಸೊ ಒಂದೊಂದೇ ಆ್ಯಡ್ ಆಗ್ತಾ ಹೋಗುತ್ತೆ, ಅದು ನಮ್ಗೆ ಗೊತ್ತೇ ಆಗಲ್ಲ. ನಾವೇನು ಅರ್ನ್ ಮಾಡ್ತೀವಿ ಒಂದು ಸೈಡಲ್ಲಿ ಅದು ನಮಗೆ ಆ್ಯಡ್ ಆಗ್ತಾ ಇರುತ್ತೆ, ಅದು ಬಜೆಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಮೇಲೆ ಒಂದು ಸಲ ಬಜೆಟ್ ಜಾಸ್ತಿ ಆದ ನಂತರ ಓಕೆ ನಾವೇನು ಮಾಡ್ತೀವಿ, ಕ್ವಾಲಿಟಿ ರೈಸ್ ಮಾಡೋಕ್ಕೆ ಹೋಗ್ತೀವಿ. ಕಾಂಟೆಂಟಲ್ಲಿ ಕ್ವಾಲಿಟಿ ರೈಸ್ ಮಾಡಿ ನಾವೇ ಒಂದು ಬಾರನ್ನು ಸೆಟ್ ಮಾಡ್ತೀವಿ. ಈಗ ಜನ ಹೆಂಗಂದರೆ ಅದ್ರಿಗಿಂತ ಕಡಿಮೆ ನಾವು ಕ್ವಾಲಿಟಿ ಕೊಡೋಂಗಿಲ್ಲ. ನಾವೇ ಕಡಿಮೆ ಕೊಟ್ಟರೆ ಅಲ್ಲೇ ಏನು ಮಾಡ್ತಾರೆ ಅಂದರೆ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಹಿಂಗಿದ್ರಿ, ಬರ್ತಾ ರಾಯರು ಕೂದ್ರೆ ಕತ್ತೆ ಆಯ್ತು. ಯಾಕಂದರೆ ಜನ ಕಮೆಂಟ್ ಮಾಡ್ಬೇಕಾದ್ರೆ ಇವತ್ತು ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ ಆಯಿತಾ. ಅವ್ರು ಮಾಡೋ ಕಮೆಂಟಿಂದ ಎಷ್ಟು ಹರ್ಟ್ ಆಗುತ್ತೆ ಎದುರಿರೋರಿಗೆ. ಯಾಕಂದರೆ ಕೆಲವರು ಓಕೆ ಕ್ರಿಟಿಸೈಸ್ ಮಾಡೋದು ಒಂದು ಪಾಯಿಂಟ್ ತನಕ ಓಕೆ, ಬಟ್ ಇವತ್ತು ನಮ್ಮ ಜನ ಯಾವ ಲೆವೆಲಿಗೆ ಹೋಗಿದ್ದಾರೆ ಅಂದರೆ ಆ ಮಗ ಈ ಮಗ ಅವ್ರ ಸುದ್ದಿಗೆ ಹೋಗಿರಲ್ಲ ನಾವು ಆಯಿತಾ. ಬರೀ ನಾವೊಂದು ಪಬ್ಲಿಕ್ ಡೊಮೈನಲ್ಲಿ ವೀಡಿಯೋ ಹಾಕ್ತೀವಿ ಅನ್ನೋ ಒಂದು ರೀಸನ್ಗೆ ಅವರು ಪಬ್ಲಿಕ್ ಡೊಮೈನಲ್ಲಿ ಇದ್ದಾರೆ ಅನ್ನೋಕ್ಕೆ ಅವ್ರಿಗೆ ಯಾರೂ ರೈಟ್ಸ್ ಕೊಟ್ಟಿಲ್ಲ ಆ್ಯಕ್ಚುಲಿ ಬೈಯೋಕ್ಕೆ ಆಯಿತಾ. ಆ ಮಗ ಈ ಮಗ ಅಂತ ಬೈಯೋಕ್ಕೆ ಯಾರೂ ರೈಟ್ಸ್ ಕೊಟ್ಟಿಲ್ಲ. ಬಟ್ ಆ ಒಂದು ಕನಿಷ್ಠ ಜ್ಞಾನ ಕೂಡ ನಮ್ಮ ಜನರಲ್ಲಿ ಇವತ್ತಿಲ್ಲ. ಅದು ಸಂಸ್ಕಾರ ಬಿಡಿ. ಅಲ್ಲ, ಸಂಸ್ಕಾರ ಇಲ್ಲ. ಮತ್ತು ತುಂಬ ಜನರಿಗೆ ಅದೇ ಒಂದು ಸ್ಟ್ರೆಸ್ ಬಸ್ಟರ್. ಹೌದು, ಬೇರೆಯವರನ್ನು ಉಗಿದು ಬೈದು ಏನೋ ಒಂದು ಅವರ ಒಂದು ಏನು ಹೇಳ್ತೀವಿ ಅದಕ್ಕೆ ಒಂದು ಫ್ರಸ್ಟ್ರೇಷನನ್ನು, ಅದು ಹೆಂಗೆ ಫ್ರಸ್ಟ್ರೇಷನ್ ಆಗುತ್ತೆ ನಂಗೆ ಗೊತ್ತಿಲ್ಲ ಆಯಿತಾ. ಬಟ್ ಏನಂದರೆ ಒಂದು ಪಾಯಿಂಟಲ್ಲಿ ಎದುರಿರೋರಿಗೆ ತುಂಬ ಹರ್ಟ್ ಆಗುತ್ತೆ ಆಯಿತಾ. ತುಂಬ ಮಾನಸಿಕವಾಗಿ ತುಂಬ ಒಂದು ಗೊತ್ತಿಲ್ಲ ನಿಮ್ಗೆ, ಅದು ನೀವು ಆ ಸ್ಟೇಜಿಗೆ ಬಂದಾಗ ಗೊತ್ತಾಗುತ್ತೆ ಆಯಿತಾ. ನಾವು ಇದೆಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ, ಈಗ ನಮ್ಗೆ ಅದೇನು ಡಿಫ್ರೆನ್ಸ್ ಆಗಲ್ಲ. ಎಷ್ಟೋ ಕಮೆಂಟನ್ನು ನಾವು ಇಗ್ನೋರ್ ಮಾಡಿಬಿಡ್ತೀವಿ ಆಯಿತಾ. ಯಾಕಂದರೆ ನಾವು ಆ ಸೀನಲ್ಲೇ ಇರಲ್ಲ ಎಷ್ಟೋ ಸಲ. ಅವರಷ್ಟಕ್ಕೆ ಏನೋ ಅಂದ್ಕೊಂಡು ಅವರದ್ದೇ ಒಂದು ಪರ್ಸೆಪ್ಷನಲ್ಲಿ ಅವ್ರು ಏನೋ ಒಂದು ಕಾಮೆಂಟ್ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆ ಯಾಕೆ ಏನಂದರೆ ವಿಡಿಯೋನೇ ನೋಡಿರಲ್ಲ, ಏನೋ ಒಂದು ಫಸ್ಟ್ ಸ್ಟಾರ್ಟಿಂಗ್ ಏನೋ ನೋಡಿಕೊಂಡು ಆಮೇಲೆ ಕಮೆಂಟ್ ಹಾಕ್ಬಿಡೋದು. ವಿಡಿಯೋ ಫುಲ್ ನೋಡೇ ಇರೋದೇ ಇಲ್ಲ ಅವರು, ಹೀಗೆಲ್ಲ ಕಮೆಂಟ್ ಹಾಕೋದು. ಆವಾಗಲೇ ಗೊತ್ತಾಗುತ್ತೆ ಇವರು ಅರ್ಧದಲ್ಲಿ. ಏನೇ ಇರಲಿ, ನಾವಂತೂ ಒಂದು ಪಾಯಿಂಟಲ್ಲಿ ಥಿಂಕ್ ಮಾಡಿದ್ವಿ ಆಯಿತಾ, ಇನ್ನು ಕಾಂಟೆಂಟ್ ಬೇಡ, ಬೇರೆ ಏನಾದ್ರು ಮಾಡೋಣ. ಯಾಕಂದರೆ ರೇರ್ ಪೇಟಿ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮ ಕಂಪನಿ ದೇವ್ರದಯಿಂದ ನಿಮ್ಮದೇ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಹೌದು, ಅಲ್ಲಿ ಕೂಡ ಜನ ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದ್ದೀರಿ ನೀವು ಕೂಡ. ಮತ್ತು ನಾವು ಕ್ವಾಲಿಟಿ ಕೂಡ ಅಷ್ಟೇ ಒಳ್ಳೆ ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ಈ ಒಂದು ಸಿಚುವೇಷನಿಂದ ಅದ್ರ ಮೇಲೆ ಜಾಸ್ತಿ ನನಗೆ ಎಫರ್ಟ್ ಹಾಕೋಕ್ಕಾಗಿಲ್ಲ, ಯಾಕಂದ್ರೆ ನಾನೇ ಬೆಡ್ ರೆಸ್ಟಲ್ಲಿದ್ದೆ. ಬಟ್ ದೇವ್ರದಯಿಂದ ಓಕೆ ಅದೆಲ್ಲ ಇನ್ನು ಇಂಪ್ರೂವ್ ಮಾಡಬೇಕು. ಕಾಂಟೆಂಟ್ ನಾವು ಮಾಡ್ತೀವಿ ಆಯಿತಾ. ಕಾಂಟೆಂಟ್ ನಾನು ಲಾಸ್ಟ್ ಟೈಮ್ ವೀಡಿಯೋದೆಲ್ಲ ಹೇಳಿದ್ದೀವಿ ಆಯಿತಾ. ಕಾಂಟೆಂಟ್ ಮಾಡೋದನ್ನು ಬಿಡಲ್ಲ, ಬಟ್ ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿ ಕಾಂಟೆಂಟ್ ಮಾಡೋದು ಅದೆಲ್ಲ ಮಾಡಲ್ಲ ಆಯಿತಾ. ಬೇಕಾದಾಗ ಏನಾದ್ರು ಅಪ್ಡೇಟ್ ಕೊಡಬೇಕಿದ್ರೆ, ಅಥವಾ ನಿಮ್ಮ ಜೊತೆ ಏನಾದ್ರು ಶೇರ್ ಮಾಡಬೇಕಂತಿದ್ರೆ, ಅಥವಾ ಏನಾದ್ರು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ರೆ, ಆವಾಗ ನಾವು ಬಂದು ಈ ಕ್ಯಾಮ್ರಾ ಮುಂದೆ ನಿಲ್ತೀವಿ ಆಯಿತಾ.
ಆಮೇಲೆ ತುಂಬ ಜನ ಟ್ರಾವೆಲ್ ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡ್ತೀವಿ ದೇವರದೇ. ಹಾಂ ಟ್ರಾವೆಲ್ ಮಾಡಬೇಕು, ಸದ್ಯಕ್ಕಾಗಲ್ಲ, ಇನ್ನೊಂದು 4-5 ತಿಂಗಳು ಈ ಮಳೆಗಾಲ ಎಲ್ಲ ಕಳೀಲಿ ಆಯ್ತು. ಯಾಕಂದರೆ ನಾನು ಈಗಿರೋ ಸಿಚುವೇಶನಿಗೆ ಪುನಃ ನಾರ್ಮಲ್ ಆಗಕ್ಕೆ ಅದು ಪುನಃ 0ಇಂದ ಸ್ಟಾರ್ಟ್ ಮಾಡ್ಬೇಕಂದಲ್ಲ, ಇನ್ನೊಂದು 6-7 ತಿಂಗಳು ಬೇಕು ಇನ್ನು ಫಿಸಿಯೋ ಎಲ್ಲ ಮಾಡಿ. ಯಾಕಂದರೆ ಈಗ ನಾನಿರೋ ಸಿಚುವೇಶನಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಆಯ್ತು. ಒಂದು ಇತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೇನೆ ಇವತ್ತು, ಕೂತ್ಕೊಳ್ಳೋಕ್ಕೂ ಆಗಲ್ಲ ಸರಿಯಾಗಿ, ಎಡಿಟಿಂಗ್ ಮಾಡೋಕ್ಕೂ ಆಗಲ್ಲ, ಅಂದರೆ ಕೂತ್ಕೊಂಡು ಮಾಡ್ಬೇಕು ಅದನ್ನು. ಸೊ ನೋಡೋಣ, ದೇವ್ರದಿಂದ ಎಲ್ಲ ರಿಕವರ್ ಆಗುತ್ತೆ. ಆಮೇಲೆ ತುಂಬ ಜನ ಇದ್ರ ಬಗ್ಗೆನೂ ಕೇಳಿದ್ದಾರೆ ಆಯಿತಾ, ಕೂದಲ ಬಗ್ಗೆ. ಇದು ನೋಡಿ ನಾನೀಗ 2 ತಿಂಗಳಾಯ್ತು ಏನೂ ಮಾಡಿಲ್ಲ, ಇದನ್ನು ಹಾಗೇ ಇಟ್ಟಿದ್ದೀನಿ. 2 ಸಲ ನಾನೇ ಮನೆಯಲ್ಲೇ ಸೆಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೊಂದು ಟೇಪು ಗ್ಲೂ ಅದೆಲ್ಲ ಬರುತ್ತೆ, ಸೊ ಒಂದು ಟೇಪ್ ಹಾಕ್ಕೊಂಡು ಜಸ್ಟ್ ಹಿಂಗೆ ಇಟ್ಕೊಂಡಿದ್ದೀನಿ. ಇಷ್ಟು ತನಕ ನನಗೇನು ತೊಂದರೆ ಆಗಿಲ್ಲ. ಬಟ್ ತುಂಬ ಜನ ನನಗೆ ಕೆಲವರಂತೂ ಕಾಲ್ ಕೂಡ ಮಾಡಿದ್ದಾರೆ ಆಯಿತಾ, ಹೆಂಗೆ ಸರ್ ಅದು ಅಡ್ಡಿಲ್ವಾ ಏನು ಅಂತೇಳಿ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ನಾನು ಸರ್ವಿಸಿಗೆ ಹೋಗ್ಬೇಕಾರೆ, ಯಾಕಂದರೆ ಇದು ಸೈಡಿಗೆಲ್ಲ ಕಟ್ ಮಾಡಬೇಕು ನೆಕ್ಸ್ಟು ಹೋಗ್ಬೇಕಾದ್ರೆ ಒಂದು ಅಪ್ಡೇಟ್ ಕೊಡ್ತೀನಿ ಆಯಿತಾ. ಆಮೇಲೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಆ ವಿಡಿಯೋದಲ್ಲೇ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ, ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ತುಂಬ ಆಪ್ಷನ್ಸ್ ಬಂದಿದೆ ಆಯಿತಾ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಕೆಲವರು ಟ್ರಾನ್ಸ್ಪ್ಲಾಂಟ್ ಅಂತಾರೆ, ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೂ ಮಾಡಿ ಆಯಿತಾ. ಬಟ್ ಅದಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳಿದೆ, ಅದರದ್ದೇ ಆದಂಥ ಡಯೆಟ್ಗಳಿದೆ. ಎಲ್ಲ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಲ್ಲ. ಕೆಲವೊಂದು ಅಂದರೆ ಅಷ್ಟು ಪ್ರಿಕಾಷನ್ನು, ಆಮೇಲೆ ಅಷ್ಟು ಪ್ರಿಸಿಷನ್ನಿಂದ ಮಾಡಬೇಕು ಅದನ್ನು. ಕಾಸ್ಟ್ಲಿ, ಅದು ತುಂಬಾ ಕಾಸ್ಟ್ಲಿ. ಸೊ ಅದನ್ನು ಎಫೋರ್ಡ್ ಮಾಡೋಕ್ಕಾಗುತ್ತೆ ಅಂತಿದ್ದವ್ರು ಮಾಡಿ, ಯಾಕಂದರೆ ಸೆಲೆಬ್ರಿಟೀಸ್ಗಳೆಲ್ಲ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ, ತಪ್ಪಂತಲೂ ನಾನು ಹೇಳಲ್ಲ. ಇವತ್ತು ಆಪ್ಷನ್ಸ್ ಬೇಕಾದಷ್ಟಿದೆ. ನಿಮಗೆ ಬಿಟ್ಟು ಹಾಂ, ಕೆಲವರು ಭಾಳ ಲುಕ್ಕನ್ನು ಇಷ್ಟಪಡ್ತಾರೆ. ನನಗೆ ಇದು ಹಾಕಿದ ನಂತರ ತುಂಬ ನನಗೆ ಖುಷಿ ಆಗುತ್ತೆ ಕನ್ನಡ ಇದ್ರ ನಿಂತ್ಕೋಬೇಕಾದ್ರೆ. ಸೊ ನನ್ನ ಖುಷಿಗೆ ನಾನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಮೆಸೇಜ್ ಮಾಡ್ತೀರ ತುಂಬ ಜನ, ಕೆಲವರಂತೂ ನನಗಂತೂ ರಿಪ್ಲೈ ಮಾಡೋಕ್ಕಾಗಲ್ಲ ಕೆಲವು ಸಲ, ಅಷ್ಟು ಮೆಸೇಜಸ್ ಬರುತ್ತೆ. ಮೊನ್ನೆ ಆನಿವರ್ಸರಿ ಅಂತ ಜಸ್ಟ್ ಒಂದು ಪೋಸ್ಟ್ ಹಾಕಿದ್ವಿ ನಾವು, ಅದಕ್ಕೆ ತುಂಬ ಪ್ರೈವೇಟಲ್ಲಿ ಮೆಸೇಜ್ ಮಾಡಿದ್ದೀರಾ, ತುಂಬ ಜನ ವಿಶಸ್ ತಿಳಿಸಿದ್ದೀರಾ. ಅಯ್ಯೋ, ನಮ್ಗದು ರಿಪ್ಲೈ ಮಾಡ್ಬೇಕಾದ್ರೆ ಸಾಕೈತಿ, ಒಂದು 7-8 ಗಂಟೆ ತಗೊಳ್ಳೋದು ರಿಪ್ಲೈ ಮಾಡೋಕ್ಕೆ. ನಾನು ತುಂಬ ಜನರಿಗೆ ರಿಪ್ಲೈ ಮಾಡಿದ್ದೀನಿ, ಬಟ್ ಇನ್ನೂ ಕೆಲವರಿಗೆ ರಿಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.